ಇವತ್ತು ನಾವು ಭದ್ರಾವತಿ ತಾಲೂಕು ಹೊಳೆಹೊನ್ನೂರು ಹನುಮಂತಾಪುರ ಗ್ರಾಮದ ಪ್ರಗತಿಪರ ರೈತರಾದಂಥ ರಮೇಶ್ ಅವರ ತೋಟಕ್ಕೆ ಬಂದಿದ್ದೀವಿ. ಅವರು ನಮಗೆ ಕರೆ ಮಾಡಿ ನಮ್ಮಲ್ಲಿ 6 ಬೋರ್ವೆಲ್ಗಳಿದ್ದಾವೆ, 6 ಬೋರ್ವೆಲ್ಗಳಲ್ಲಿ ಕೊರೆಸಿದಾಗ ಸಾಕಷ್ಟು ನೀರು ಬರುತ್ತೆ, ಆದರೆ ಕ್ರಮೇಣ ಮೋಟ್ರು ಕೂರಿಸಿದಾಗ ನೀರು ಬೀಳೋದು ಕೇಳಿಸುತ್ತೆ, ಆದರೆ ಬೋರಲ್ಲಿ ನೀರು ಕಡಿಮೆ ಆಗುತ್ತೆ. ನೀರು ಬಿದ್ದಂಥ ನೀರು ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಾಗ್ತಿಲ್ಲ. ಬನ್ನಿ, ನೀವು ಸಾಕಷ್ಟು ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡಿದ್ದೀರಾ ಮತ್ತು ಸಾಕಷ್ಟು ಜನ ರೈತರಿಗೆ ನೀರಿನ ಬಗ್ಗೆ ಸಲಹೆಯನ್ನು ಕೊಡ್ತೀರಾ. ನಮ್ಮ ತೋಟಕ್ಕೆ ಇವತ್ತು ಭೇಟಿ ಕೊಟ್ಟು ಒಂದು ಪರಿಹಾರವನ್ನು ಕೊಡಿ ಅಂತೇಳಿ ಕರೆಸಿದ್ದಾರೆ. ಬನ್ನಿ, ಅವರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಅವ್ರ ಬೋರ್ವೆಲ್ಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ನಂತರ ಅವ್ರಿಗೆ ಏನು ಪರಿಹಾರವನ್ನು ಕಂಡ್ಕೋಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಬನ್ನಿ, ರಮೇಶ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ತಾವು ನನಗೆ ಕರೆ ಮಾಡಿಬಿಟ್ಟು ನಿಮ್ಮ 5-6 ಬೋರ್ವೆಲ್ಗಳಲ್ಲಿ ಬೋರ್ವೆಲ್ ಕೊರೆಸಿದಾಗ ನೀರು ಬರುತ್ತೆ, ನಂತರದಲ್ಲಿ ಕಡಿಮೆ ಆಗುತ್ತೆ ಅಂತೇಳಿ ಕೇಳಿದ್ರಿ. ಸರ್, ಏನೆಲ್ಲ ಆಗುತ್ತೆ ನಿಮ್ಮ ಬೋರ್ವೆಲ್ಲಿ ಒಂದ್ಸತಿ? ಸರ್, ನಮ್ಮದು 100, 150, 200 ಅಡಿಗೆಲ್ಲ ಒಳ್ಳೆ ನೀರು ಬೀಳುತ್ತೆ. ಬಿದ್ದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಮೋಟ್ರ್ ಬಿಟ್ಟಾಗ ಒಂದು 15-20 ದಿವಸ ಚೆನ್ನಾಗಿ ನೀರು ಉಳಿಯುತ್ತೆ. 15-20 ದಿವಸದ ನಂತರ ನೀರುಗಳು ಡಳ ಅಂತ ಕೆಳಗಡೆ ಪೂರ್ತಿ ಎಲ್ಲ ಸೆಲೆ ಹೋಗುತ್ತೆ. ಇದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಬೋರಿನ ಸಮಸ್ಯೆ ಆದರೆ ಏನಾದ್ರು ಮಾಡ್ಕೊಬೋದು. ಇದು ನಮ್ಮದೀಗ 5-6 ಬೋರ್ವೆಲ್ಲು ಇದೇ ಸಮಸ್ಯೆ ಆಗ್ತಾ ಇದೆ. ಈ ರೀತಿ ಆದರೆ ನಮ್ಮ ಪರಿಹಾರ ಏನು ಅಂತ ಹೇಳಿ ಅದಕ್ಕೋಸ್ಕರ ಕರ್ಸ್ಕೊಂಡಿದ್ದೀವಿ. ಇಲ್ಲಿ ನಾವು ಮಳೆ ನೀರನ್ನು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಒಂದು ಕೆರೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ತೋಟದಲ್ಲಿ ಅಲ್ಲಲ್ಲೆಲ್ಲ ನಾವು ಸ್ಟಂಚ್ ಉಡಿಸ್ಕೊಂಡಿದ್ದೀವಿ. ಯಾಕೆಂದರೆ ನೀರುಗಳನ್ನು ಮಳೆ ನೀರು ಬಂದಿದ್ದು ನಿತ್ತು ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶ. ಸುಮಾರು ಇಷ್ಟೆಲ್ಲ ಮಾಡಿದ್ರು ಈ ರೀತಿ ನೀರು ಹೊರಗಡೆ ಹೋಗ್ತಾ ಇದೆಯಲ್ಲ, ಇದನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದು ಉದ್ದೇಶ ನಮ್ಮದು. ಒಟ್ಟು ಎಷ್ಟು ಬೋರ್ವೆಲ್ಗಳಿದಾವೆ ಸರ್? ನಮ್ಮದು ಸುಮಾರು ಒಂದು 5-6 ಬೋರ್ವೆಲ್ ಇದೆ. ಈಗ ಯಾವ್ಯಾವ ಬೋರ್ವೆಲ್ಗಳು ಎಷ್ಟೆಷ್ಟು ಡೀಪ್? ಎಲ್ಲ 350-400 ಅಡಿ ನಾವು ನೋಡಿಸ್ಕೊಂಡಿರೋದು. ಯಾವುದನ್ನು ಕಡಿಮೆ ನೋಡಿಸ್ಕೊಂಡಿಲ್ಲ. ನಮ್ಮದು 150-200 ಅಡಿ ನೀರು ಬಿದ್ದರೂ ನಾವು 400 ಅಡಿವರೆಗೂ ಹೋಗಿದ್ದೀವಿ. ನಾವು ಬೋರ್ ಕೊರೆಸಿದಾಗ ಎಷ್ಟು ನೀರು ಬಂದಿತ್ತು ಸರ್ ಕೊರೆಸೋ ಟೈಮಲ್ಲಿ? ನಮಗೆ 4 ಇಂಚು 5 ಇಂಚು ಅಂತಾರೆ ಬೇಡ, ನಮಗೆ ಆವರೇಜ್ ಒಂದು 3 ಇಂಚ್ ಅಂತೂ ನಮಗೆ ಒಳ್ಳೆ ನೀರು ಬಿದ್ದಿರುತ್ತೆ. ನಮ್ಮ ಸ್ನೇಹಿತರು ಪ್ರತಿಯೊಂದು ಬೋರ್ವೆಲ್ ಹೊಡೆದಾಗಲೂ ನಮಗೆ ನಮ್ಮ ಸ್ನೇಹಿತರುಗಳು ಇರ್ತಾರೆ. ಯಾಕೆಂದರೆ ಏನು ಮಾಡಿದ್ದೀವಿ ಏನು ಬಿಟ್ಟಿದ್ದೀವಿ ಅನ್ನೋದು ನಮಗಿಂತ ಹೆಚ್ಚಾಗಿ ಅವರು ಮ್ಯಾನೇಜ್ಮೆಂಟಲ್ಲಿ ನೋಡ್ಕೊತಾ ಇರ್ತಾರೆ. ನಂದು ಏನೋ ನಾವೆಲ್ಲೋ ಬರೀ ಜನಗಳನ್ನ ಕರ್ಕೊಂಬರೋದು ಇದನ್ನು ಮಾಡೋದು ಅದನ್ನು ಮಾಡ್ತಾ ಇರ್ತೀವಿ. A to Z ನಮ್ಮ ಸ್ನೇಹಿತರುಗಳೇ ಎಲ್ಲ ಬೋರ್ವೆಲ್ಗಳು ನೋಡ್ತಾ ಇರ್ತಾರೆ. ಈಗ ಅವ್ರ ಅಭಿಪ್ರಾಯನೂ ಒಂದು ಮಾತು ಕೇಳಿಬಿಡಿ. ಸರ್ ನಮಸ್ಕಾರ. ಹೇಳಿ ಸರ್. ಬೋರ್ ಡ್ರಿಲ್ಲಿಂಗ್ ಮಾಡ್ಬೇಕಾದ್ರೆ ಒಂದು 200-220 ಅಡಿಗೆ ಒಂದು 3 ಇಂಚು 3.5 ಇಂಚಿಂದ 4 ಇಂಚು ನಾವು ಬಂದಿದೆ ಸರ್. 450ರಿಂದ 500 ಅಡಿನೂ ಡೀಪ್ ಇಳಿಸಿದ್ದೀವಿ ನಾವು. ಬೋರು ನೀರು ಚೆನ್ನಾಗಿ ಬಂದಿದೆ. ಬಟ್ ಏನಪ್ಪ ಅಂದರೆ ಮೋಟ್ರು ಇಳಿಸಿದಾಗ 1 ತಿಂಗಳು 2 ತಿಂಗಳು ನೀರು ಬರುತ್ತೆ. ಆಮೇಲೆ ಕ್ರಮೇಣ ನೀರು ಹಂಗೆ ಕಡಿಮೆ ಆಗುತ್ತೆ. ಆ ಕಿವಿ ಕೊಟ್ಟು ಕೇಳಿದ್ರೆ ಸೌಂಡ್ ಬಿಡು ಸೌಂಡ್. ನೀರು ಬೀಳ್ತಾ ಇರೋದು ಕೇಳಿಸುತ್ತೆ, ಬೀಳ್ತಾ ಇರೋದು ಕೇಳಿಸುತ್ತೆ, ಆದ್ರೆ ಮೋಟರ್ ಆನ್ ಮಾಡಿದ್ರೆ ನೀರು ಎತ್ಕೊಳ್ತಿಲ್ಲ. ನೀರು ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಿಮ್ಮ ಪ್ರಶ್ನೆ. ಹೌದು ಸರ್, ಅದೇ ನಾವು ಪ್ರತಿಯೊಂದನ್ನು ಬೇಸಿಗೆಯಲ್ಲೇ ಮೋಟರ್ ಬೋರ್ ಹೊಡಿಸಿರೋದು. ಯಾವುದನ್ನು ಏನು ಮಳೆಗಾಲದಲ್ಲಿ ಹೊಡಿಸಿಲ್ಲ. ಈಗಾಗಲೇ ನೀವು ಕೃಷಿ ಹೊಂಡ ಕೆರೆನ್ ಕೂಡ ನಿಮ್ದೇ ಆದಂತ ಕೆರೆನ್ ಕೂಡ ಮಾಡ್ಕೊಂಡಿದ್ದೀರಾ. ಆ ಕೆರೆನ್ ನೋಡೋಣಂತೆ, ನಿಮ್ಮ ಬೋರ್ವೆಲ್ಗಳನ್ನೆಲ್ಲ ನೋಡೋಣ, ಏನಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಏನು ಮಾಡಿದ್ರೆ ನಿಮಗೆ ನೀರು ನಿಲ್ಲುತ್ತೆ ಅನ್ನೋದ್ರ ಒಂದು ಪ್ರಯತ್ನ ಮಾಡೋಣ. ಆಯ್ತು ಸರ್, ಬನ್ನಿ ಸರ್ ತೋರಿಸಿ. ಆಯ್ತು. ನೋಡಿ, ಓವರ್ ಆಗಿ ನೀರಾಗಿದ್ದು ಇಲ್ಲಿ ಕೆರೆಯಲ್ಲಿ ಇರತಕ್ಕಂಥ ಸುತ್ತಮುತ್ತ ಇರೋ ಗುಡ್ಡದಲ್ಲಿ ಇರತಕ್ಕಂಥ ನೀರನ್ನ ನಮ್ಮದು ಈ ತೆಮ್ಮದಲ್ಲಿ ಬಿದ್ದಂಥ ಮಳೆ ನೀರು ಪೂರ್ತಿ ಬಂದು ನಮ್ಮ ಗುಂಡಿಗೆ ಬಂದು ಗುಡ್ಡ ಇದೆ. ಇದು ವ್ಯರ್ಥವಾಗಿ ಹರಿದೋಗಂಥ ನೀರು ನಾವು ಶೇಖರಣೆ ಮಾಡಿಕೊಂಡು ತಗೊಂಬಂದು ನಾನು ಇದಕ್ಕೆ ಡಂಪ್ ಮಾಡಿದ್ದೀನಿ. ಸುಮಾರು ಇದೊಂದು 3/4 ಎಕರೆ ನಾನು ಕೆರೆ ಮಾಡಿದ್ದೀನಿ. ಸರ್, ಎಷ್ಟು ಆಳ ಇದೆ ಸರ್? ಸುಮಾರು ನಮಗೆ ಸರ್ ಇದು ಮಧ್ಯದಲ್ಲಿ ಒಂದು 30 ಅಡಿ ಆಳ ಇದೆ. ಆ ಕಡೆ ಒಂದು 15 ಅಡಿ ಬರುತ್ತೆ, ಈ ಸೈಡ್ ಒಂದು 20 ಬರುತ್ತೆ. ಆವ್ರೇಜ್ ಒಂದು 20 ಅಡಿ ಇದನ್ನು ಕಟ್ಬೋದು ಸರ್ ನಾವು. ಇದನ್ನು 20 ಅಡಿ ಒಂದು 3/4 ಎಕರೆ ಇದೆ. ಸುಮಾರು 1.5-2 ಕೋಟಿ 1.5ರಿಂದ 2 ಕೋಟಿ ಲೀಟರ್ ಇರ್ಬೋದು ಅಂತ ಒಂದು ನಾವು ಅಂದಾಜಿಸಿದ್ದೀವಿ. ಈಗ ಉದಾಹರಣೆಗೆ ನವೆಂಬರ್ 8ರಿಂದ ನಾವು ನೀರು ಉಳಿತಾ ಇದ್ದೀವಿ. ಇದರಲ್ಲಿ ಈಗ ಒಂದು 3 ಅಡಿ ಮಾತ್ರ ನಂದು ಖಾಲಿ ಆಗಿದೆ. ಇವತ್ತು ಜನವರಿ 15ನೇ ತಾರೀಕು, ಹೆಚ್ಚು ಕಡಿಮೆ 1.5 ತಿಂಗಳಿಗೆ 3 ಅಡಿ ನೀರು ಮಾತ್ರ ಖಾಲಿ ಆಗಿದೆ. ಯಾವುದು ನಮ್ಮದು ದೊಡ್ಡ ಸ್ಪ್ರಿಂಕ್ಲರ್ ಹಾಕಿರೋದ್ರಿಂದ ನಾನ್ ಸ್ಟಾಪಲ್ಲಿ ನಾವು ಹೊಡಿತಾ ಇರ್ತೀವಿ. ನಾವು ಇಡೀ ತೋಟಕ್ಕೆ 12 ಎಕರೆ ಜಮೀನಿಗೆ ಇನ್ನೂ ಸಾಕಷ್ಟು ನೀರಿದೆ. ಮತ್ತೆ ನಮಗೆ ಇಲ್ಲಿ ಚಾನಲಿಂದ ಇಲ್ಲಿ ಒಂದು 2 ಕಿಲೋಮೀಟರ್ ದೂರದಲ್ಲಿ ಚಾನಲ್ ಇದೆ. ಚಾನಲಿಂದ ಇದಕ್ಕೆ ಡಂಪ್ ಆಗಂಗೂ ಮಾಡ್ಕೊಂಡಿದ್ದೀನಿ ಸರ್. ಈ ಕೆರೆ ನೀರು ನಿಮ್ಮ ಬೋರ್ವೆಲ್ಗೆ ಏನು ಉಪಯೋಗಕ್ಕೆ ಬರ್ತಿಲ್ವಾ? ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಮಾಡ್ಕೊಂಡಿದ್ದೀನಿ ಸರ್. ಇದು ಬರ್ತಾ ಇಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ಈ ರೀತಿ ನೀರು ಹೊರಗಡೆ ಹೋಗ್ತಾ ಇರೋದ್ರಿಂದ ನಮಗೆ ಬೇರೆ ಸುತ್ತಮುತ್ತ ಬೋರ್ನರಿಗೆ ಅನುಕೂಲ ಆಗಿದೆ ಅನ್ನೋದನ್ನು ಬಿಟ್ಟರೆ ನನಗೆ ಉಪಯೋಗ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾರೋ ಒಬ್ರು ರೈತರಿಗೆ ಉಪಯೋಗ ಆಗಿದೆ ಅಂದ್ರೆ ಹೋದ ವರ್ಷ ನಾವು ಊಟ ತೆಗ್ಸೋಕ್ಕೋಸ್ಕರ ಕೆರೆ ನೀರು ಖಾಲಿ ಮಾಡಿದಾಗ ಎಲ್ಲ ರೈತರುಗಳು ಸುಮಾರು ನಮ್ಮ ಹೊಲ ಬೋರ್ಗಳು ನಿಂತ್ಕೊಂಡಿದ್ದಾವೆ ಅಂತ ಬಂದು ಕೆರೆಗಳು ನೋಡ್ಕೊಂಡು ಹೋಗಿದ್ದು ಉದಾಹರಣೆಗಳಿದೆ. ಯಾಕೆ ಖಾಲಿ ಆಗೋವರೆಗೂ ಯಾರಿಗೂ 25-30 ಜನರಿಗೆ ನಿಮ್ಮ ಉಪಯೋಗ ಇದೆ ಅಂತ ಹೇಳ್ತಾರೆ. ಈಗ ದೇವ್ರು ಕೊಟ್ಟಿರುವಂಥ ವರವನ್ನು ನಾವು ಭೂಮಿಗೆ ಮತ್ತೆ ವಾಪಸ್ ಕೊಡ್ತಾ ಇದ್ದೀನಿ ನಾನು. ಬಟ್ ನನ್ನ ಅದರಲ್ಲಿ ಸ್ವಾರ್ಥ ಅಂತ ಇಲ್ಲ,
ಇದು ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶ ನಾನು ಅದಕ್ಕೋಸ್ಕರ ಮಾಡಿದ್ದೀನಿ ಕೆರೆ ಇದನ್ನು. ಸರಿ ಬನ್ನಿ ಸರ್ ನಿಮ್ಮ ಬೋರ್ವೆಲ್ ನೋಡೋಣ. ಹಲೋ, ಇದು 500 ಅಡಿ ಇದೆ ಡೀಪ್, 495 ಅಡಿ. ಈ ಬೋರ್ವೆಲ್ ಆ ಪ್ರಾಬ್ಲಮ್ ಇಲ್ಲ ಇದು, ಬಟ್ ಅದರಲ್ಲಿ ಚೆನ್ನಾಗಿ ನೀರು ಇದು ಡೌನ್ ಆಗ್ಬಿಡ್ತಲ್ಲ. ಅಂದರೆ ಲಿಂಕ್ ಹೌದು, ಎಲ್ಲ ಎಕ್ಸ್ಟ್ರಾ ಪ್ರಶ್ನೆಗಳಾಗ್ಬಿಟ್ಟಿದ್ದಾವೆ. ಅದೇ ಬಟ್ ಮೋಟರ್ ಸಿಕ್ಕಂತ ಇದಕ್ಕೆ ಇದ್ರಲ್ಲ ಕಟ್ಟಾಗಿ ಬಿದ್ದುಬಿಡ್ತು. 405 ಅಡಿಗೆ ಮತ್ತೆ ಈಗ ಅದು ಮೋಟರ್ ಆಫ್ ಮಾಡಿರಲಿ, ಈಗಲೂ ಹಂಗೆ ಸೌಂಡ್ ಬರುತ್ತೆ. ಈಗ ಅದು ಬರ್ತಾ ಇದೆ. ಈಗ ಅದೇ ನಾನ್ ಸ್ಟಾಪ್ ಅದು, ಇದು ಸೌಂಡ್ ಇಲ್ಲಲ್ಲ. ಇದಿಲ್ಲ. ಈಗ ಇದು ಮೋಟರ್ ಆನ್ ಮಾಡಿದೆ ಇದನ್ನು. ಇದರಲ್ಲಿ ಆ ಸಮಸ್ಯೆ ಇಲ್ಲದೆ ಇರೋದ್ರಿಂದ ಇದನ್ನು ಬೇಕಾದ್ರೆ ರೀಚಾರ್ಜ್ ಮಾಡ್ಬೋದು. ಕೆರೆ ಕೆಳಗಡೆ ಇದೆಯಲ್ಲ, ಅದು ರೀಚಾರ್ಜ್ ಆಗಿಲ್ಲಲ್ಲ ಇದು. ಆಗ್ತಾ ಇದೆ. ಈ ವರ್ಷ ನೋಡ್ಬೇಕಲ್ವಾ, ಹೋದ ವರ್ಷದ ಮಣ್ಣಲ್ಲಿ ತೆಗ್ಸಿರೋದು. ಸುಮಾರು ಹೆಚ್ಚು ಕಡಿಮೆ 30 ಅಡಿ ಹಾಳಾಗಿ ಬೇಸಿಗೆಯಲ್ಲಿ ಚೆನ್ನಾಗಿ ಓಡ್ತು ಅಂದ್ರೆ ಗೊತ್ತಾಗತ್ತೆ ಆಗಿದೆ ಅಂತ. ಈಗ ನಾವು ನೀರು ಬೀಳ್ತಾ ಇರೋದು ಕೇಳಿಸ್ತಾ ಇದೆ. ನೀರು ಬೀಳೋದಕ್ಕಿಂತ ಹೆಚ್ಚಾಗಿ ನೀರು ಹರಿತಾ ಇರೋ ರೀತಿಯಲ್ಲಿ ಕೇಳಿಸ್ತಾ ಇದೆ. ಹರಿತಾ ಇದೆ, ಬೀಳ್ತಾ ಇರೋದಲ್ಲ, ಅದು ಹರಿತಾ ಇರೋದು. ಹರಿತಾ ಇದೆ. ಬಿದ್ದು ಎತ್ತಲಾಗಿಂದ ಹೋದ್ರು 10 ನಿಮಿಷಕ್ಕೆ 1/4 ಗಂಟೆಗೆ ಲೋಡ್ ಆಗಬೇಕು ಅದನ್ನು ಪೂರ್ತಿ ಬಾವಿ. ನೀರು ಹರಿತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನ ನೋಡಬೇಕು. ನಮ್ಮ ರಮೇಶ್ ಅವರ 6 ಬೋರ್ವೆಲ್ಗಳನ್ನ ನಾವು ಪರೀಕ್ಷೆ ಮಾಡಿದ್ವಿ. ಅದರಲ್ಲಿ 1-2 ಬೋರ್ವೆಲ್ಲಿ ಯಾವುದೇ ರೀತಿ ಶಬ್ದ ಬರ್ತಿಲ್ಲ, ಅದು ಓಡ್ತಾ ಇದೆ ತಕ್ಕ ಮಟ್ಟಿಗೆ. ಈ ಒಂದು ಕೆರೆಯಿಂದ ರೀಚಾರ್ಜ್ ಆಗುತ್ತಾ ಇಲ್ಲ ಅನ್ನೋದು ಈ ಬೇಸಿಗೆಯಲ್ಲಿ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಈ ಬೋರ್ವೆಲ್ಲಿ ತುಂಬಾ ಜೋರಾಗಿ ನೀರು ಹರಿಯೋಂಥ ಶಬ್ದ ಬರ್ತಾ ಇದೆ, ಕೆಳಗಡೆ ನೀರು ಬೀಳ್ತಾ ಇದೆ, ನೀರು ಹರಿತಾ ಇದೆ. ಆದರೆ ಆ ನೀರು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರನೇ ಇವರು ಇದಕ್ಕೇನು ಪರಿಹಾರ ಅಂತೇಳಿ ಕರೆಸಿದ್ದಾರೆ. ಈಗ ಈ ಒಂದು ಬೋರ್ವೆಲ್ನ ನಾವು ಮೇಲೆ ನಿಂತ್ಕೊಂಡು ನೋಡಿ ಏನು ಅಂತ ಡಿಸೈಡ್ ಮಾಡಲಿಕ್ಕಾಗಲ್ಲ. ಇದಕ್ಕೆ ನಾವು ಕ್ಯಾಮ್ರಾನ ಬಿಟ್ಟಿದ್ದೆ ಆದರೆ ಕೆಳಗಡೆ ನೀರು ಹರಿತಾ ಇದೆಯಲ್ಲ, ಆ ನೀರು ಎಲ್ಲಿಗೆ ಹೋಗ್ತಾ ಇದೆ, ನೀರು ಕೆಳಗಡೆ ಬೋರ್ವೆಲ್ಲಿಗೆ ಬೀಳ್ತಾ ಇದೆಯೋ ಅಥವಾ ದೊಡ್ಡದಾದ ಒಂದು ಸಲೆಯಲ್ಲಿ ಹರ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆಯೋ, ಅದರ ಚಾನಲಿಗೋ ಹೊಳೆಗೋ ಅಥವಾ ಯಾವುದಕ್ಕೆ ಸಂಪರ್ಕ ಇದೆ ಅನ್ನೋದು ಗೊತ್ತಾಗಬೇಕಾದ್ರೆ ನಾವು ಕ್ಯಾಮ್ರಾ ಬಿಟ್ಟು ನೋಡಿದ್ರೆ ಎಷ್ಟು ಸೌಂಡ್ ಅಂತೂ ಸಾಕಷ್ಟು ಬರ್ತಾ ಇದೆ. ನೀರು ಹೊಳೆಲಿ ಹರಿಯೋ ರೀತಿಯಲ್ಲಿ ಸೌಂಡ್ ಬರ್ತಾ ಇದೆ. ಈ ನೀರು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಕ್ಯಾಮ್ರಾ ಬಿಟ್ಟು ಮೊದಲು ನೋಡಬೇಕಾಗತ್ತೆ. ಅದನ್ನು ರೆಕಾರ್ಡಿಂಗ್ ಮಾಡ್ಕೊಂಡು ನಂತರ ಒಂದಷ್ಟು ಜಿಯಾಲಜಿಸ್ಟ್ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ರೆ ಈ ಒಂದು ಜಮೀನಿನಲ್ಲಿ ನೀರು ಹರಿತಾ ಇರತಕ್ಕಂಥದ್ದು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪರಿಹಾರವನ್ನು ಕಂಡುಕೋಬೋದು. ಮುಂದಿನ ದಿನಗಳಲ್ಲಿ ಆ ರೀತಿ ಒಬ್ಬ ಎಕ್ಸ್ಪರ್ಟನ್ನು ಕರ್ಕೊಂಬಂದು ಕ್ಯಾಮ್ರಾ ಬಿಡಿಸಿ ಇವರಿಗೆ ಒಂದು ಪರಿಹಾರವನ್ನು ತಿಳಿಸೋಣ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಜೊತೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಈ ಒಂದು ಬೋರ್ವೆಲ್ಲಿ ಕ್ಯಾಮ್ರಾ ಬಿಟ್ಟಾಗ ಏನೆಲ್ಲ ಕಂಡು ಬಂತು, ನೀರು ಯಾವ ರೀತಿ ಹರಿತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಇದರಿಂದ ಸಾಕಷ್ಟು ಜನ ರೈತರಿಗೆ ಇದೇ ರೀತಿ ಸಮಸ್ಯೆ ಬೇರೆ ರೈತರಿಗೂ ಇರ್ಬೋದು. ನೀರು ಬೋರ್ವೆಲ್ ಕೊರೆಸಿದಾಗ ಬಿದ್ದಿತ್ತು, ಸಾಕಷ್ಟು ಬಿದ್ದಿತ್ತು, ಬೋರ್ವೆಲ್ ಕೊರೆಯೋಕ್ಕಾಗಲಿಲ್ಲ, ಬೋರ್ವೆಲ್ ಹರಿಯೋರು ಆಗೋದಿಲ್ಲ, ನೀರು ಎತ್ತುತ್ತೆ, ನಮ್ಮ ಮಿಷನ್ನೇ ಎತ್ತುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಮೋಟ್ರ್ ಇಳಿಸಿದಾಗ ನೀರು ಕಡಿಮೆ ಆಯಿತು ಅನ್ನೋರು ಸಾಕಷ್ಟು ಜನ ರೈತರಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಮಾದರಿ ಗೊತ್ತಾಯಿತು, ಏನಾಗ್ತಾ ಇದೆ ಅನ್ನೋದು ಗೊತ್ತಾದರೆ ಅವರೆಲ್ಲರಿಗೂ ಸಹಾಯ ಆಗುತ್ತೆ. ಹಾಗಾಗಿ ಇದಕ್ಕೆ ಕ್ಯಾಮ್ರಾವನ್ನು ಬಿಡಿಸಿ ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ಇಂಥ ಬೋರ್ವೆಲ್ನ ಸಮಸ್ಯೆಗಳಿಗೆ ಏನು ಮಾಡ್ಬೋದು ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದ್ರ ಮೂಲಕ ಮುಂದಿನ ಈ ರೀತಿಯ ಎಲ್ಲ ನೀರಿನ ಸಮಸ್ಯೆಗೆ ಪರಿಹಾರಗಳನ್ನು ಕೊಡೋ ಅಂಥ ವಿಡಿಯೋಗಳನ್ನು ನೋಡ್ಬೋದು ಅಂತೇಳಿ ತಿಳಿಸ್ತೀನಿ ಸ್ನೇಹಿತರೆ.